ಹುಬ್ಬಳ್ಳಿ ಧಾರವಾಡದಲ್ಲಿ ಮೈತ್ರಿ ಅಭ್ಯರ್ಥಿ ಅಬ್ಬರ ಜೋರಾಗಿದೆ. ಈ ಬಾರಿ ಬಿಜೆಪಿ ಅಭ್ಯರ್ಥಿಯನ್ನ ಮಕಾಡೆ ಮಲಗಿಸಬೇಕು ಅಂತ ದೋಸ್ತಿ ನಾಯಕರು ಪಣ ತೊಟ್ಟಂತಿದೆ. ವಿನಯ್ ಕುಲಕರ್ಣಿ ಪರ ಸಿಎಂ ಕುಮಾರಸ್ವಾಮಿ ಪ್ರಚಾರ ನಡೆಸಿದ್ದು ಮೋದಿ ವಿರುದ್ಧ ಅಬ್ಬರಿಸಿದರು. ಧಾರವಾಡ ಲೋಕಸಭಾದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮೈತ್ರಿ ಸರ್ಕಾರ ಬಂದ ನಂತರ ಸುಮಾರು 16 ಲಕ್ಷ ರೈತ ಕುಟುಂಬಗಳಿಗೆ ಈಗಾಗಲೇ ಈ ಸಾಲ ಮನ್ನಾ ಯೋಜನೆಯ ಹಣವನ್ನು ಕಟ್ಟಿದ್ದೇವೆ ಆ ಬ್ಯಾಂಕ್ ಖಾತೆಗಳಿಗೆ. ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡ್ತಾ ಇರೋದು ನಿಮ್ಮ ಸರ್ಕಾರ, ಈ ಮೈತ್ರಿ ಸರ್ಕಾರ ಅನ್ನೋದನ್ನ ಮರಿಬೇಡಿ. ಸಿಎಂ ಕುಮಾರಸ್ವಾಮಿ ಮಾತ್ರವಲ್ಲ, ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಸಹ ಬಿಜೆಪಿ ವಿರುದ್ಧ ನಿಗಿ ಕೆಂಡ ಕಾರಿದ್ರು. ಬಿಜೆಪಿಯವರಿಗೆ ಚುನಾವಣೆ ಬಂದಾಗ ಮಾತ್ರ ಲಿಂಗಾಯತರ ನೆನಪಾಗುತ್ತೆ. ಅದೇ ಬಸವಣ್ಣನವರ ಫೋಟೋವನ್ನ ಆರ್ಎಸ್ಎಸ್ ಕಚೇರಿಯಲ್ಲಿ ಹಾಕ್ಲಿ ನೋಡೋಣ ಅಂತ ಸವಾಲ್ ಹಾಕಿದ್ದಾರೆ. ಅವ್ ಬೇರೆ ಇವು ಬೇರೆ, ಬೆಂಕಿ ಹಚ್ಚೋ ಕೆಲಸ ಬಿಟ್ರೆ ಇನ್ನೊಂದು ಹುದ್ದೆಗೆ ಇಲ್ಲ ಅವ್ರಿಗೆ. ಜೋಶಿ ಅವ್ರ ಬಸವಣ್ಣವ್ರ ಫೋಟೋ ಪೂಜಾ ಮಾಡುವಂತ ಯೋಗ್ಯತೆ ಜೋಶಿ ಅವ್ರಿಗಿಲ್ಲ. ಅಕಸ್ಮಾತ್ ಅವ್ರಿಗೆ ಯೋಚನೆ ಇತ್ತು, ಆ ಮನಸ್ಥಿತಿ ಏನಾದ್ರು ಬದಲಾಗಿತ್ತಂದ್ರೆ ದಯವಿಟ್ಟು ಒಂದೇ ಜೋಡಿ ಆರ್ಎಸ್ಎಸ್ ಕಚೇರಿ ಒಳಗೆ ಬಸವಣ್ಣವ್ರ ಫೋಟೋ ಹಾಕ್ರಿ. ಆರ್ಎಸ್ಎಸ್ ಕಚೇರಿ ಒಳಗೆ ಒಂದೇ ಬಸವಣ್ಣವ್ರ ಫೋಟೋ ಹಾಕ್ಲಿ. ಒಟ್ಟಿನಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋಕೆ ದೋಸ್ತಿ ನಾಯಕರು ಹಗಲು ರಾತ್ರಿ ಎನ್ನದೆ ಸುತ್ತಾಡ್ತಿದ್ದು ಕಮಲ ಅಭ್ಯರ್ಥಿಗೆ ನಡಕ ಹುಟ್ಟಿಸಿರೋದಂತೂ ಸುಳ್ಳಲ್ಲ. ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.